ಒಂದು ಅರ್ಧ ಕಿಲೋ ನೆಲ್ಲಿಕಾಯಿ ಒಂದು 8 ಲೀಟ್ರ್ ನೀರಿನಾಗ ಹಾಕ್ರಿ. 2ನೇ ನಂಬರ್ ಮಜ್ಜಿಗೆಕ್ಕಿಂತಲೂ ಅಂತಂದ್ರೆ ನೆಲ್ಲಿಕಾಯಿ ನಿಮ್ಮ ಒಕ್ಕಲ್ತನದೊಳಗೆ ಮಜ್ಜಿಗೆ ಎಷ್ಟು ಬಳಸಕ್ಕೆ ಸಾಧ್ಯ ಐತಿ ಏನು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಮ್ಗೆ ಹೇಳಲಿಲ್ಲ, ಅಮೃತ ಭೂಮಿಗೆ ಬೇಕಾಗಿದ್ದು ಮಜ್ಜಿಗೆ ಐತಲ್ರಿ. ಮಜ್ಜಿಗೆ ಒಳಗೆ ಎಲ್ಲ ಷಡ್ರಸಗಳು ಅದಾವ ನೋಡ್ರಿ. ನಿಮಗೊಂದು ಹೇಳ್ತಾನೆ, ಎಲ್ಲದಕ್ಕಿಂತಲೂ ಭಾರಿ ಅಂದ್ರೆ ಮಜ್ಜಿಗೆ. ನಿಮ್ಮ ಒಕ್ಕಲ್ತನದೊಳಗೆ ಮಜ್ಜಿಗೆ ಎಷ್ಟು ಬಳಸಕ್ಕೆ ಸಾಧ್ಯ ಐತಿ ಆ ಮಜ್ಜಿಗೆ ಕೂಡ ನೀರಿನಾಗ ಮಜ್ಜಿಗೆ ಹಾಕ್ರಿ. ಮಜ್ಜಿಗೆಯಾಗ ಒಂದು ಜರ ಬೆಲ್ಲ ಹಾಕ್ರಿ, ಬೇಕಂದ್ರೆ ಮಜ್ಜಿಗೆಯಾಗ ಒಂದಿಷ್ಟು ಗೋಮೂತ್ರ ಹಾಕ್ರಿ, ಮಜ್ಜಿಗೆಯಾಗ ಯಾವಾರ ತಪ್ಪಲ ಗಿಪ್ಪಲ ಸಿಕ್ಕರೆ ಅವನ್ನೂ ಹಾಕ್ರಿ. ಹಾಕಿ ಆ ನೀರು ಬೆಳಗ್ಗೆ ಸ್ಪ್ರೇ ಅಂತಾರ ಮಾಡ್ರಿ, ನೆಲಕ್ಕರ ಬಿಡ್ರಿ. ನಂಬರ್ 1 ರೀ. 2ನೇ ನಂಬರ್ ಮಜ್ಜಿಗೆಕ್ಕಿಂತಲೂ ಅಂತಂದ್ರೆ ನೆಲ್ಲಿಕಾಯಿ. ನೆಲ್ಲಿಕಾಯಾಗೂ ಸಹಿತ ದೇವರು ಏನು ಕೊಡ್ಬೇಕು ಎಲ್ಲ ಕೊಟ್ಟಾನ. ಯಾರು ನೆಲ್ಲಿಕಾಯಿ ಹೆಚ್ಚು ತಿಂತಾರೋ ಅವ್ರ ಆಯುಷ್ಯ ಹೆಚ್ಚಕ್ಕೆ, ರೋಗ ಪ್ರತಿಕಾರಕ ಶಕ್ತಿ ಅದರೊಳಗೆ ಹೆಚ್ಚೈತಂದ್ರೆ ಮಜ್ಜಿಗೆ ಮತ್ತು ನೆಲ್ಲಿಕಾಯಿಗೆ ಹೆಚ್ಚೈತೆ. ಮಜ್ಜಿಗೆ ಮತ್ತು ನೆಲ್ಲಿಕಾಯಿ ಇವೆರಡನ್ನು ಬಳಸ್ಕೊಂಡು ನೆಲ್ಲಿಕಾಯಿ ರುಬ್ಬಬೇಕು. ಒಂದು ಜರ ರುಬ್ಬಿ ಪೇಸ್ಟ್ ಮಾಡಿ ಒಂದು ಅರ್ಧ ಕಿಲೋ ನೆಲ್ಲಿಕಾಯಿ ಒಂದು 8 ಲೀಟ್ರ್ ನೀರಿನಾಗ ಹಾಕ್ರಿ. ಬರೇ ಒಂದು 6 ತಾಸು ಇಡ್ರಿ. 6 ತಾಸು ಬಿಟ್ಟು 3% 1 ಲೀಟ್ರಿಗೆ 3 ml ಹಾಕಿ ಸ್ಪ್ರೇ ಮಾಡ್ರಿ. ಒಂದು ವೇಳೆ ನೆಲಕ್ಕೆ ಬಿಡೋರಿದ್ರಂದ್ರೆ 6 ml ಹಾಕಿ ನೋಡ್ರಿ. ನೀವು 8 ದಿನದಾಗ ನಿಮ್ಮ ಬೆಳೆ ಚೇಂಜ್ ಆಗಲಿಲ್ಲ ಅಂದ್ರೆ ನಾನು ಕೇಳಕ್ಕೆ ಬರ್ರಿ. ಭಾಳ ಐತೆ ಹೇಳ್ಕೊಂತ